ಆಹಾ ಲ ಲ ಲ ಲ ಲ ಲ ಲ. ಓಹೋ ಗೌರಿ, ಬಜ್ಜಿಗಳು ಸೂಪರ್. ಇನ್ನೊಂದ್ ಪ್ಲೇಟ್ ತಗೊಂಡ್ ಬಾ, ತಿಂದಾಕ್ಬಿಡ್ತೀನಿ. ಶಂಕರ ನಾದ ಶರೀರ ಪರ, ಶಂಕರ ನಾದ ಶರೀರ. ಇಷ್ಟೆಲ್ಲ ಮಾಡ್ಬಿಟ್ಟು ತಂಪಾಗಿ ಬಜ್ಜಿ ತಿಂತಾನು. ಬಜ್ಜಿ ಚಲಪತಿ ಅವರೇ, ಶರೀರ ಸ್ವಂತ ಮಾವನವ್ರನ್ನ ಕರ್ದಂಗೆ ಯಾಕೆ ಅಷ್ಟು ಮರ್ಯಾದೆ ಕೊಡ್ತಿದ್ದೆ ಅವನಿಗೆ? ಇವ್ನಿಗೆ ಹಾಗಲ್ಲ ಕಣ ಟ್ರೀಟ್ಮೆಂಟ್ ಕೊಡೋದು. ನಾನ್ ಕೊಡ್ತೀನಿ ನೋಡಿ ಈಗ. ಶಂಕರ ಚಲಪತಿ. ಆಹಾ, ಯಾರು ಇಷ್ಟು ಚೆನ್ನಾಗಿ ಕರೀತಾ ಇದ್ದಾರೆ? ಯಾರಪ್ಪ? ನೀನು ಕಣ್ಬಿಟ್ಟು ನೋಡಲೇ. ಏಯ್, ಯಾಕೆ ಬಂದ್ರಿ ಇಲ್ಲಿಗೆ? ನಿನ್ ಹೆಂಡತಿ ಬಜ್ಜಿ ಚೆನ್ನಾಗಿ ಮಾಡ್ತಾಳಲ್ವಾ, ಅದಕ್ಕೆ 4 ಬಜ್ಜಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗ ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀನು ಸರಿ ಸರಿ. ಗೌರಿ, ಇನ್ನೊಂದೆರಡು ಪ್ಲೇಟ್ ಬಜ್ಜಿ ತಗೊಂಡ್ ಬಾ. ಗೆಸ್ಟ್ಗಳು ಬಂದಿದ್ದಾರೆ. ಅಪ್ಪ, ಬಜ್ಜಿ ಗಿಜ್ಜಿ ಏನೂ ಇಲ್ಲ. ನಿಮ್ಮನ್ನ ಅರ್ಜೆಂಟಾಗಿ ಪಂಚಾಯತಿ ಕರೆದಿದ್ದಾರೆ, ಬನ್ನಿ. ನಮ್ಮೂರಲ್ಲಿ ಪಂಚಾಯತಿ ಇಲ್ವಲ್ಲ? ಅದಕ್ಕೆ ನಿಮ್ಮೂರಲ್ಲ, ನಮ್ಮೂರ್ ಪಂಚಾಯತಿಗೆ ಬಾ ಅಂತ ಹೇಳ್ತಿರೋದು. ನಿಮ್ಮೂರಲ್ಲ? ಅದೇ ನೀವು ಮೈ ಮೇಲೆ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಳ್ಳೋಣ ಅಂತಿದ್ರಲ್ಲ, ಆ ಪಂಚಾಯತಿಗೆ. ಅರ್ಥ ಆಯ್ತು. ಅದೇ, ಆದ್ರೆ ನನ್ನನ್ನು ಯಾಕೆ ಕರೆಸ್ತಿದ್ದೀರಾ? ಏನಕ್ಕಂದ್ರೆ ನೀನ್ ತಪ್ಪು ಕೆಲಸ ಮಾಡಿರೋದು ನಮ್ಮೂರಲ್ಲಿ ಅಂತ. ಕಳ್ತನನಾ? ನಮ್ಮೂರಿನ ಅಮ್ಮನವ್ರ ದೇವಸ್ಥಾನದ ಒಡವೆ ಕದ್ದಿದ್ಯಲ್ಲ, ಅದಕ್ಕೆ. ಏನೋ ಪೂಜಾರಿಗೆ ದುಡ್ಡು ಕೊಟ್ಟು ಅಮ್ಮವ್ರ ದೇವಸ್ಥಾನದಿಂದ ಒಡವೆಗಳನ್ನ ಕದ್ಬಿಟ್ಟು ನಮ್ ತಂಗಿ ಒಂದ್ ತಲೆ ಕಟ್ತಾ ಇದ್ದ ನೀನು? ನಾನಾ? ನೀನೇ ನಮ್ ಕುಟುಂಬನ ರೋಡ್ ತರಬೇಕು ಅಂತ ನೋಡ್ತೀಯ. ನಾನಾ ಅಂತ ಏನು ಅಂತಿದ್ಯಾ? ನೀನೇ ನಮ್ಮೂರಲ್ಲಿ ಧರ್ಮ ಸ್ಥಾಪನೆ ಮಾಡಿರೋದು ನಮ್ ಭಾವನವ್ರ ಕಣೋ. ಅವರೇ ಧರ್ಮ ತಪ್ಪಿದ್ದಾರೆ ಅಂತ ಊರ್ನವ್ರನ್ನ ನಂಬ್ಸಕ್ ನೋಡ್ತಿದ್ಯಾ ನೀನು? ನನಗ್ ಗೊತ್ತಿಲ್ದೇ ಇರೋ ಹಾಗೆ ನಾನು ಇಷ್ಟು ತಪ್ಪುಗಳನ್ನ ಮಾಡಿದ್ನಾ? ಪೂಜಾರಿಗೆ ದುಡ್ಡು ಕೊಟ್ನಾ? ಎಸ್. ನಾನಾ? ಏಯ್ ಅಂತ ಹಿಂಗ್ ಬಾಯಿ ಮಾಡ್ಕೊಂಡ್ರೆ ನಿನ್ನ ಅಮಾಯಕ ಅಂತ ನಾನು ನಂಬ್ತೀವಿ ಅನ್ಕೊಂಡಿದ್ಯಾ? ನಂಬಲ್ಲ ಕಣ. ಏನು ಪೂಜಾರಿ ದೇವ್ರ ಒಡವೆ ಜಾನಕಮ್ಮನವ್ರನ್ನ ಸಿಕ್ಕಾಕ್ಸಿದೀನಿ ಅಂತಿದ್ದಾರೆ. ಒಂದ್ಸರಿ ಚಾರುಗ್ ಫೋನ್ ಮಾಡಿ ತಿಳ್ಕೋಬೇಕು. ನನ್ ಮಗಳೇ ಫೋನ್ ಮಾಡಿರ್ಬೇಕು. ಆಹಾ, ನನ್ ಚಾರು ಮಗಳಿಗೆ 100 ವರ್ಷ ಆಯ್ಸು. ಹಲೋ ಮಗಳೇ, ನನಗ್ ಪಂಚಾಯತಿಗೆ ಬಾ ಅಂತ ಯಾಕೆ ಕರೀತಿದ್ದಾರೆ? ಏನ್ ವಿಷಯ? ಆ ಕುಟುಂಬನ ನಾಶ ಮಾಡೋದಕ್ಕೆ ಜಬರ್ದಸ್ತಾಗೆ ಪ್ಲಾನ್ ಮಾಡಿದ್ದೆ, ರಿವರ್ಸ್ ಆಗೋಯ್ತು. ಅದಕ್ಕೆ ನಿಮ್ಮ ಹೆಸರನ್ನ ಹೇಳ್ಬಿಟ್ಟಿದೀನಿ. ತಪ್ಪು ತಿಳ್ಕೊಬೇಡಿ ಅಪ್ಪ. ತಿಳ್ಕೊಳ್ಳೋದಕ್ಕೇನಿದೆ ಬಿಡಮ್ಮ, ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಸಿಕ್ಕಾಕ್ಸ್ಬಿಟ್ಟೆ ಅಷ್ಟೇನಾ? ಹೌದು, ಇವಾಗ ನೀವೇ ಇದನ್ನೆಲ್ಲ ಮಾಡಿದ್ದು ಅಂತ ಒಪ್ಕೋಬೇಕು. ಆಹಾ, ಏನ್ ಹೇಳ್ತಿದ್ಯಾ ಮಗಳೇ? ನೀನ್ ನನ್ನ ಮಗಳಲ್ವಾ, ಆಗಲ್ಲ ಅಂತೀನಾ? ನೀನ್ ಹೇಗೆ ಹೇಳ್ತೀಯೋ ಹಾಗೆ. ತುಂಬಾ ಥ್ಯಾಂಕ್ಸ್. ಅಯ್ಯೋ, ಮತ್ತೆ ಈ ಥ್ಯಾಂಕ್ಸ್ ಎಲ್ಲ ಯಾಕೆ ಬಿಡಮ್ಮ. ಸರಿ, ಮತ್ತೆ ನನಗೆ ಒಂದ್ ಕ್ಲಾರಿಟಿ ಕೊಡು. ಕೇಳಪ್ಪ. ತಪ್ಪು ಒಪ್ಕೊಂಡ್ಮೇಲೆ ನನ್ನ ಪರಿಸ್ಥಿತಿ ಏನಾಗಿರುತ್ತೆ? ಅದು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಎಲ್ಲದಕ್ಕೂ ಸಿದ್ಧವಾಗಿ ಬಾ ಅಂತೀಯಾ? ಹೌದು ಅಪ್ಪ, ಬೇಗ ಬಾ. ಆಯ್ತಮ್ಮ, ಬರ್ದೇ ಇರ್ತೀನ ನಾನು. ಬರ್ತೀನಿ. ಸರಿನಮ್ಮ. ದೇವಸ್ಥಾನನ ರಕ್ಷಣೆ ಮಾಡೋದಕ್ಕೋಸ್ಕರ ರಾಜ್ ಬರೀ ಆಫೀಸರ್ ಆಗಿ ಅಲ್ಲ, ಅವಶ್ಯಕತೆ ಇದ್ರೆ ಅಮ್ಮೋ ರೂಪದಲ್ಲಿ ಕೂಡ ಬರ್ಬೋದು ಅಂತ ಆದ್ಯ ರಾಜಿಗೆ ಸಲಹೆ ಕೊಟ್ಟಿದ್ದಾಳೆ. ಆಗಿಂದಾಗ್ಲೇ ಡ್ರೆಸ್ಗಳನ್ನ ತರಿಸಿ ಆದ್ಯ ರಾಜ್ನ ಅಮ್ಮವರಾಗಿ ಮಾರ್ಪಡಿಸಿದ್ಲು. ಅರ್ಚಕರಿಗೆ ಈ ರೀತಿ ಭಯ ಹುಟ್ಟಿಸಿದಾರ? ನನ್ನ ಮಕ್ಕಳಿಬ್ರಿಗೂ ಎಷ್ಟು ಧೈರ್ಯ. ಮುಳ್ಳುನ್ನ ಮುಳ್ಳಿಂದನೇ ತೆಗಿಬೇಕು. ಒಳ್ಳೆ ಯೋಚನೆಯಿಂದ ನಿಜಾಯ್ತಿನ ಗೆಲ್ಸಿದ್ರಮ್ಮ. ಆ ಪುರೋಹಿತರನ್ನ ಕೆಲಸದಿಂದ ತೆಗೆದು ಹೊಸ ಪುರೋಹಿತರನ್ನ ನೇಮಿಸೋಣ. ಸರಿ ಅಪ್ಪ.
ದೊಡ್ಡಪ್ಪ ಯಾಕಡೆ ಹೋಗ್ಬಿಡಮ್ಮ ಬಿದ್ಬಿಡ್ತೀಯಾ ಅಲ್ಲೇ 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 ಕಲ್ಲಿದೆ ಹಿಡ್ಕೊಳಮ್ಮ ದೊಡ್ಡಪ್ಪ ಚಾರು ಏನಮ್ಮ ಇದು ಅಮ್ಮ ಚಾರು ಹೇಳಮ್ಮ ದೊಡ್ಡಪ್ಪ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ದೊಡ್ಡಪ್ಪ. ಮೊದ್ಲು ಹೇಳಮ್ಮ. ಚಾರು ಏನಿದು ಎದ್ದೇಳು. ಇಲ್ಲ ದೊಡ್ಡಪ್ಪ, ನನ್ನನ್ನ ಕ್ಷಮಿಸ್ಬಿಡಿ. ನಮ್ಮಪ್ಪ ಮಾಡಿದ ತಪ್ಪಿಗೆ ನನಗೆ ತುಂಬಾ ದುಃಖ ಆಗ್ತಿದೆ. ಚಾರು ಹೇಳಮ್ಮ. ನಮ್ಮಪ್ಪ ಹೀಗ್ ಮಾಡ್ತಾರೆ ಅಂತ ನಾನು ಊಹೆನೂ ಮಾಡಿರ್ಲಿಲ್ಲ. ನನ್ ಬದಲಾವಣೆ ಅವ್ರಿಗಿಷ್ಟ ಆಗಿಲ್ಲ. ಈಗ ನಿಮ್ಮನೇಲಿರೋದು ಇದ್ದಿದ್ದು ಇಷ್ಟ ಇಲ್ಲ. ನನ್ನ ಹೆಸರಿಟ್ಕೊಂಡು ಈ ಕುಟುಂಬನೇ ನಾಶ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನನ್ನನ್ನು ಕ್ಷಮಿಸ್ಬಿಡಿ ದೊಡ್ಡಪ್ಪ. ನೀನೇನ್ ತಪ್ಪು ಮಾಡಿದ್ಯಮ್ಮ? ಇದು ಅವ್ರ ಬುದ್ಧಿ ಅಷ್ಟೇ, ನಿನ್ ತಪ್ಪೇನೂ ಇಲ್ಲ ಬಿಡು. ನೀನೇನ್ ಬೇಜಾರಾಗ್ಬೇಡ. ನಿಜವಾಗ್ಲು ದೊಡ್ಡಪ್ಪ, ನಿಜವಾಗ್ಲು ಆದ್ಯ ರಾಜಲಕ್ಷ್ಮಿ ಇರ್ದೇ ಇದ್ದಿದ್ರೆ ದೊಡ್ಡಮ್ಮನ ಮೇಲೆ ಎಂತ ದೊಡ್ಡ ಆಪಾದನೆ ಬಂದಿರೋದು. ದೊಡ್ಡಮ್ಮ ಜೈಲಿಗೆ ಹೋಗ್ಬಿಡ್ತಾ ಇದ್ರು. ಅಪ್ಪ, ಚಾರುನ ನಾವ್ ನೋಡ್ಕೋತೀವಿ. ಅಮ್ಮ, ನೀನ್ ಅಪ್ಪನ್ ಕರ್ಕೊಂಡ್ ಮನೆಗ್ ಹೋಗು. ಅತ್ತೆ, ಚಿಕ್ಕಮ್ಮ, ಮಾವ ಎಲ್ರೂ ಹೊರಡಿ.